ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಯಾವುದೇ ರೀತಿಯ ರೋಸ್ಟಿಂಗ್ ವಿಡಿಯೋ ಆಗಲಿ ಕಾಮಿಡಿ ವಿಡಿಯೋ ಆಗಲಿ ಅಲ್ಲ, ಬದಲಾಗಿ ನೈರಾ ಬಗ್ಗೆ ಒಂದು ಸ್ವಲ್ಪ ವಿಷಯ ಹಂಚ್ಕೊಳ್ಳೋದಿತ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೈರಾ ಯಾರು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ನೋಡೋಷ್ಟರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ವಿಷಯ ಏನಪ್ಪ ಅಂತಂದ್ರೆ, ನೈರಾ ಮಾರ್ಚ್ 10ನೇ ತಾರೀಕು ಸತ್ತೋಗ್ತಾಳೆ. ಅದು ಕಿಡ್ನಿ ಫೇಲ್ಯೂರಿಂದ. ಸೊ ಮಾರ್ಚ್ 10ನೇ ತಾರೀಕಿಂದ ಇಲ್ಲಿವರೆಗೂ ನಾನು ಯಾಕೆ ವಿಡಿಯೋ ಮಾಡಲಿಲ್ಲ ಅಂತಂದ್ರೆ, ನಾನು ನೈರಾ ಬಗ್ಗೆ ಯಾರ ಹತ್ರ ಆದ್ರೂ ವಿಷಯ ಹಂಚ್ಕೋಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತಿತ್ತು. ಸೊ ಕ್ಯಾಮ್ರಾ ಮುಂದೆ ಬಂದು ಅಳೋದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತೇಳಿ ಒಂದು ಸ್ವಲ್ಪ ಟೈಮ್ ತಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ನೈರಾ ಸಾಯೋದಕ್ಕೂ ಮುಂಚೆ ಒಂದು 2 ತಿಂಗಳಲ್ಲಿ ಏನೇನಾಯ್ತು ಅನ್ನೋದನ್ನ ನಿಮ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ. ಮೊದಲಿಗೆ ನೈರಾ ನನ್ನ ಹತ್ರ ಆಲ್ಮೋಸ್ಟ್ 1.5 ವರ್ಷ ಇದ್ಲು. ಸೊ ಈ 1.5 ವರ್ಷದಲ್ಲಿ ನನ್ನ ನೈರಾಳ ಒಂದು ಅನುಬಂಧ ಹೇಗಿತ್ತು ಅಂತ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಕೊನೆಯಲ್ಲಿ ಏನಾಯ್ತು ಅಂತಾನು ಹೇಳ್ತೀನಿ. ಮೊದಲಿಗೆ ನನ್ನ ಹತ್ರ ನೈರಾ 2023 ಸೆಪ್ಟೆಂಬರ್ 15ನೇ ತಾರೀಕು ಬರ್ತಾಳೆ. ನೈರಾಗೆ 1.5 ತಿಂಗಳು ಅನ್ಕೋತೀನಿ. ಆಗ ನಾನು ಅವಳ ಜೊತೆ ಒಂದು ವಿಡಿಯೋ ಮಾಡಿದ್ದೆ. ಇವಾಗ ಅದು ಹೆಂಗೆ ತಿಂತೀಯೋ ತಿನ್ನು. ನನ್ನ ಶೂಸ್ನೆಲ್ಲ ಕಚ್ಚಿ ತಿಂದಿದೆಯಲ್ಲ, ತಿನ್ನು. ಎತ್ಕೋ ಇವಾಗ ಹಿಂಗೆ. ನೈರಾ ನನ್ನ ಜೊತೆ ಎಷ್ಟು ಕ್ಲೋಸ್ ಆಗಿರ್ತಾ ಇದ್ಲು ಅಂತಂದ್ರೆ, ನಾನು ಮನೇಲಿ ಇದ್ದೀನಿ ಅಂತಂದ್ರೆ 1 ನಿಮಿಷ ನನ್ನ ಬಿಟ್ಟಿರ್ತಾ ಇರ್ಲಿಲ್ಲ. ಎಲ್ಲೋದ್ರು ಏನ್ ಮಾಡಿದ್ರು ನನ್ನ ಹಿಂದೆನೆ ಬರೋಳು. ನಿನ್ನ ಬಿಟ್ಟು ಇಲ್ಲ ಜೀವ ಎಂದು ಕೂಡ ಒಂದು ಗಳಿಗೆ ನಿನ್ನ ಮಾತು. ಆಗ ಅವಳಿಗೆ ಸುಮಾರು ಒಂದು 10 ತಿಂಗಳು ವಯಸ್ಸು ಅನ್ಕೋತೀನಿ. ತಿನ್ನೋದ್ರಲ್ಲಿ ಫಸ್ಟು ಏನ್ ಕೊಟ್ರು ಬೇಡ ಅಂತ ಇರ್ಲಿಲ್ಲ. ಜೊತೆಗೆ ನಾವೇನ್ ತಿಂತಾ ಇದ್ರು ಫಸ್ಟ್ ಬಂದು ಕೇಳೋಳು. ಕೊಟ್ಟಿಲ್ಲ ಅಂತಂದ್ರೆ ಹಠ ಮಾಡೋಳು, ಕೊಡೋವರ್ಗೂ ಬಿಡ್ತಾ ಇರ್ಲಿಲ್ಲ. ನೈರಾಗೆ ಈ ಫುಟ್ಬಾಲ್ ಆಡೋದು ಅಂತಂದ್ರೆ ತುಂಬಾನೇ ಇಷ್ಟ. ಆಗ ನನ್ಗೆ ಶೂಟಿಂಗ್ ಮಾಡ್ಬೇಕಾದ್ರೆ ನನ್ಗೆ ಕಾಲ್ ಏಟಾಗಿತ್ತು. ಸೊ ಒಂದಷ್ಟು ದಿನ ಅದ್ರ ಜೊತೆಗೆ ಆಟ ಆಡಕ್ ಆಗ್ಲಿಲ್ಲ. ಸೊ ಒಂದಿನ ಅವಳು ನನ್ನನ್ನ ಎಷ್ಟು ಚೆನ್ನಾಗಿ ಆಟ ಆಡಕ್ಕೆ ಕರ್ಕೊಂಡು ಹೋದ್ಲು ಅಂತಂದ್ರೆ ನೀವು ನೋಡಿ ಗೊತ್ತಾಗುತ್ತೆ. ನೈರಾ ಎಲ್ಲಿಗೆ? ನನ್ ಕಾಲಾಗಲ್ಲ, ಹೋಗು. ನಂಬರ್ ಅಲ್ಲ, ನೀನು ಒಬ್ಳೆ ಆಡು. ಆಯ್ತು, ನಡಿ. ಬೇಕಾದ್ರೆ ಒಂದ್ಸಲ ನಾವು ಫುಲ್ ಫ್ಯಾಮಿಲಿ ಮಹಾರಾಷ್ಟ್ರಗೆ ಒಂದು ಟ್ರಿಪ್ ಹೋಗ್ಬೇಕಿತ್ತು. ಸೊ ಹೋಗ್ಬೇಕಾದ್ರೆ ಅವಳನ್ನ ಎಲ್ಲಾದ್ರೂ ಕೇರ್ ಟೇಕರ್ ಹತ್ರ ಬಿಟ್ಟು ಹೋಗೋಣ ಅಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ನಮ್ ಜಿಮ್ ಪಾರ್ಟ್ನರ್ ಒಬ್ರು, ನಾನ್ ನೋಡ್ಕೋತೀನಿ, 4 ಡೇಸ್ ಅಲ್ವಾ, ನಾನೇ ನೋಡ್ಕೋತೀನಿ ಅಂತಂದ್ರು. ಹಾಯ್ ಫ್ರೆಂಡ್ಸ್, ನೈರಾನ ಒಂದು 3 ದಿನದ ಮಟ್ಟಿಗೆ ನನ್ನ ಫ್ರೆಂಡ್ ಮನೇಲಿ ಬಿಟ್ಟು ಹೋಗೋಣ ಅಂತ ಅವಳಿಗೆ ಬೇಕಾಗಿರೋ ಫುಡ್ಡು, ಅವಳ ಫೇವ್ರೆಟ್ ಟಾಯಿ, ಡೈಪರ್ಸ್ ಎಲ್ಲ ಪಾರ್ಸಲ್ ಮಾಡ್ಕೊಂಡಿದ್ದೀನಿ. 3 ದಿನ ಟ್ರಿಪ್ ಹೋಗಬೇಕು, ಹಾಗಾಗಿ ಬಿಟ್ಟು ಹೋಗ್ತಾ ಇದ್ದೀನಿ. ನೈರಾಗ ಆಲ್ರೆಡಿ ಗೊತ್ತಾಗಿದೆ ನನ್ನನ್ನು ಎಲ್ಲೋ ಬಿಡ್ತಾ ಇದ್ದಾರೆ ಅಂತ. ಅವಳ ಮುಖ ನೋಡಿ ಹೆಂಗಾಗಿದೆ. ಇವರೇ ನಮ್ಮ ಜಿಮ್ಮೇಟು, ಅವ್ರ ಮನೆಯಲ್ಲೇ ಬಿಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಫುಡ್ಡೆಲ್ಲ ಕೊಡ್ತಾಯಿದ್ದೀನಿ. ಗೊತ್ತಿಲ್ಲ ಹೆಂಗಿರ್ತಾಳೆ ಅಂತ, ಬಂದಮೇಲೆ ನೋಡಬೇಕು. ಓಕೆ, ನೈರಾ
ಆಮೇಲೆ ಒಂದಿನ ಅವಳನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತು. ಆಗ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಪೆಟ್ ಫ್ರೆಂಡ್ಲಿ ಯಾವ್ದಾದ್ರು ರೆಸಾರ್ಟ್ ಇದೆಯಾ ಅಂತ ನೋಡಿ ಒಂದು ರೆಸಾರ್ಟ್ ಅವಳನ್ನ ನಾನು ಕರ್ಕೊಂಡು ಹೋಗಿದ್ದೆ. ಅದಾದ್ಮೇಲೆ ತುಂಬಾ ದಿನ ಬಿಟ್ಟಿದ್ದು ಅಂದ್ರೆ ನಾನು ದುಬೈಗೆ ಹೋದಾಗ ಇವಳು ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ. ಮನೆಯಿಂದ ವಿಡಿಯೋ ಕಾಲ್ ಮಾಡಿ ತೋರಿಸಿ ಊಟ ಮಾಡಿಸ್ತಿದ್ರು. ಅದಾದ್ಮೇಲೆ ಯಾವಾಗ್ಲೂ ಹೋಗಿ ಹೋಗಿ ಬಾಗ್ಲ ಹತ್ರ ಕೂತ್ಕೋತಿತ್ತಂತೆ ನಾನು ಬರ್ತೀನೇನೋ ಅಂತ. ಸೊ ಫೈನಲ್ ಆಗಿ ನಾನು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವಳು ರಿಯಾಕ್ಷನ್ ಅಂತೂ ಪ್ರೈಸ್ಲೆಸ್. ನೈರಾ ಅದಾದ್ಮೇಲೆ ನೈರಾ ಫಾರ್ ದ ಥರ್ಡ್ ಟೈಮ್ ಡೇಟ್ ಮಿಸ್ ಆಗುತ್ತೆ. ಇದಕ್ಕೆ ಮುಂಚೆನೂ ಒಂದೆರಡು ಟೈಮ್ ಆಗಿತ್ತು. ಅವಳಿಗಿನ್ನೂ ಚಿಕ್ಕ ಏಜ್ ಅನ್ನೋ ಕಾರಣಕ್ಕೆ ನಾನೇ ಬೇಡ ಅಂತ ಸ್ಕಿಪ್ ಮಾಡಿಸ್ಬಿಟ್ಟಿದ್ದೆ. ಮೂರನೇ ಸತಿ ಮಾಡಿಸ್ಬೇಕಾದ್ರೂ ಮೈಂಡಲ್ಲಿ 50-50 ಮೈಂಡೆಡ್ ಇತ್ತು. ಅವಳಿನ್ನೂ 1.5 ವರ್ಷ ಮರಿ. ಇದಕ್ಕೆ ಮರಿ ಅಂತಂದ್ರೆ ಅದು ಕಷ್ಟ ಆಗ್ಬೋದೇನೋ ಅಂತೇಳಿ ಆ 50-50 ಮೈಂಡಲ್ಲೇ ಅದಕ್ಕೆ ಕ್ರಾಸ್ ಎಲ್ಲ ಮಾಡಿಸ್ದೆ. ಸೊ ಆ ಟೈಮಲ್ಲಿ ಅದಕ್ಕೆ ಇಷ್ಟ ಆಗಿರೋ ಫುಡ್ ಎಲ್ಲ ಕೊಡ್ತಿದ್ದೆ. ಅವಳಿಗೆ ಇಷ್ಟ ಆಗೋ ಆಟ ಸಾಮಾನೆಲ್ಲ ತಂದು ಕೊಡ್ತಿದ್ದೆ. ಅವಳಿಗೆ ಮೋಸ್ಟ್ಲಿ 1.5 ತಿಂಗಳು 45 ಡೇಸ್ ಏನೋ ಆಗಿತ್ತು ಗರ್ಭಿಣಿ ಅವಾಗ ಅವಳಿಗೆ ಬಲೂನ್ ಅಂದ್ರೆ ತುಂಬಾ ಇಷ್ಟ. ಸೊ ಬಲೂನ್ ಕಂಡ್ರೆ ಸಾಕು ಎಲ್ಲ ಮರ್ತೋಗ್ತಿದ್ಲು. ಎಲ್ರಿಗೂ ನಮಸ್ಕಾರ. ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರಿ ನೈರಾ ಜೊತೆ ವಿಡಿಯೋ ಬರ್ತಿಲ್ಲ ಅಂತ. ಸೊ ಅದಕ್ಕೋಸ್ಕರ ನೈರಾ ಜೊತೆ ಒಂದು ವಿಡಿಯೋ. ಏನಪ್ಪ ಅಂತಂದರೆ ನೈರಾಗೆ ಬಲೂನ್ ಅಂದರೆ ತುಂಬ ಇಷ್ಟ. ಆದರೆ ನನಗೆ ನೈರಾನ ಗೋಳಿಕೊಳ್ಳೋದು ಅಂದರೆ ಇನ್ನೂ ಇಷ್ಟ. ಅದಕ್ಕೆ ಅವಳಿಗೆ ಇಷ್ಟ ಆಗಿರೋ ಬಲೂನ್ನ ಅವಳಿಗೆ ಸಿಗ್ದಂಗೆ ಮೇಲೆ ಕಟ್ಟಾಕಿ ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸೋಣ ಅಂತ. ಅಷ್ಟೊತ್ತಿಗಾಗಲೇ ನೈರಾಗೆ 55th ಡೇ ಆಫ್ ಪ್ರೆಗ್ನೆನ್ಸಿ ಆಗಿತ್ತು. ಅವತ್ತು ಡಿಸೆಂಬರ್ 31. ಆ್ಯಕ್ಚುಲಿ ನಾಯಿಗಳಿಗೆ 60 ದಿನ ಮೇಲೆ ಮರಿ ಆದರೆ ಹೆಲ್ದಿಯಾಗಿರುತ್ತೆ ಅಂತ. ಸೊ ನೈರಾಗೆ ಪ್ರೀ ಮೆಚೂರ್ಡ್ ಬೇಬೀಸು ಡಿಸೆಂಬರ್ 31 ಬೆಳಗ್ಗೆ 4:15 ಫಸ್ಟ್ ಮರಿ ಆಗ್ತು, 5:15 ಮತ್ತೆ ಎರಡನೇ ಮರಿ ಆಗ್ತು. ಸೊ ನಾನೇ ನನ್ನ ಕೈಯಾರ ಅದಕ್ಕೆ ಮರಿಗಳೆಲ್ಲ ಹೊರಗಡೆ ತೆಗೆದು ಕ್ಲೀನ್ ಮಾಡಿ ಅವಕ್ಕಳಿಗೆ ದಾರ ಎಲ್ಲ ಕಟ್ಟಿ ಎಲ್ಲ ಸೈಡ್ಗಿಡ್ತಿದ್ದೆ. 3ನೇ ಮರಿ ಬೆಳಗ್ಗೆ 11:15 ಆಗ್ತು. ಮತ್ತೆ ಇನ್ನು 3 ಮರಿ ಮಧ್ಯಾಹ್ನ 1:15, 4:15 ಅಷ್ಟರೊಳಗಡೆ ಟೋಟಲ್ 6 ಮರಿ ಆಗ್ತು. ಮನೇಲೆಲ್ಲ ತುಂಬ ಖುಷಿ, ನನಗೂ ತುಂಬ ಖುಷಿ. ಅದು ಚಿಕ್ಕ ಮರಿಗಳು ಅದು ಹಾಲು ಕುಡಿಯೋದಕ್ಕೂ ಕಷ್ಟಪಡ್ತಿತ್ತು. ಮರಿಗಳಿಗೆ ನಾನೇ ನನ್ನ ಕೈಯಾರ ಬಾಟ್ಲಲ್ಲಿ ಅದಕ್ಕೆ ಸಪ್ರೇಟ್ ಬಾಟ್ಲ್ ಬರುತ್ತೆ ಅದನ್ನು ತಂದು ಅವುಗಳಿಗೆಲ್ಲ ಹಾಲು ಕುಡಿಸ್ದೆ. ಸೊ ಅವತ್ತು ಫುಲ್ ನೈಟು ನಿದ್ದೆ ಇರಲಿಲ್ಲ. ಬೆಳಗ್ಗೆ ಆಲ್ಮೋಸ್ಟ್ ಒಂದು 3:30 ನಿದ್ದೆ ತೆಗಿಯೋಕ್ಕಾಗಲಿಲ್ಲ ಅಂತೇಳಿ ಹೋಗಿ ಮಲ್ಕೊಂಡೆ. 5:15 ಅಷ್ಟರಲ್ಲಿ ನೈರಾ ನನ್ನ ರೂಮಲ್ಲಿ ಬಂದು ಅಳ್ತಿದ್ಲು. ಏನಪ್ಪ ಅಂತ ಎದ್ದು ನೋಡ್ತೀನಿ, ಒಂದು ಸತ್ತೋಗಿರೋ ಮರಿ ತಂದು ಅಲ್ಲಿ ಇಟ್ಕೊಂಡು ಅಳ್ತಾ ಇತ್ತು. ನನಗೆ ಅದು ನೋಡಿ ಒಂದು ಗಾಬರಿ ಆಯಿತು. ಏನಪ್ಪ ಹಿಂಗಾಗೋಗಿದೆ ಅಂತೇಳಿ ಬಂದು ಬೇರೆ ಮರಿಗಳು ನೋಡ್ತೀನಿ, ಅಲ್ಲೂ ಇನ್ನೂ ಒಂದು ಮರಿ ಸತ್ತೋಗಿತ್ತು. ಏನು ಮಾಡೋದಕ್ಕಾಗೋದಿಲ್ಲ. ಮೋಸ್ಟ್ಲಿ ಹುಟ್ಟಿರೋ ಮರಿಗಳಲ್ಲಿ 1-2 ಹೋಗೋದು ಕಾಮನ್ ಅಂದ್ಕೊಂಡು ಆ 2 ಮರಿನ ತೆಗೆದು ಬೇರೆ ಕಡೆ ಹಾಕಿ 4 ಮರಿನ ಮತ್ತೆ ಅದಕ್ಕೆ ಹಾಲು ಕುಡಿಸಿ ಎಲ್ಲ ಮೇಂಟೈನ್ ಮಾಡ್ತಿದ್ದೆ. ಆವತ್ತು ಜಾನ್ 2 ಬೆಳಗ್ಗೆ ಎದ್ದು ಬಂದು ನೋಡ್ತೀನಿ ಇನ್ನೂ 2 ಮರಿ ಸತ್ತೋಗಿತ್ತು.
ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಜನ ಬ್ರೀಡರ್ಗಳಿಗೆ ಫೋನ್ ಮಾಡಿದೆ, ಏನು ಮಾಡೋದು ಏನು ಅಂತ. ಅವರು ವಾಮ್ ಲೈಟ್ ಹಾಕಿ ಅದಾಕಿ ಇದಾಕಿ ಅಂತ ಬಿಟ್ಟರೆ ಅವ್ರು ಯಾರು ಬಂದು ನೋಡೋ ಅಂಥ ಪರಿಸ್ಥಿತಿನಲ್ಲಿರಲಿಲ್ಲ. ಸೊ ನಾನು ವಾಮ್ ಲೈಟು ಅದು ಇದು ಎಲ್ಲ ಅರೇಂಜ್ ಮಾಡಿ ಅದಕ್ಕೆ ಹಾಲು ನಾವು ಕುಡಿಸ್ಬಾರ್ದು ಅಂತ ಹೇಳಿದ್ರು. ಹಾಗಾಗಿ ನೈರಾತನೇ ಹಾಲು ಸಪ್ರೇಟಾಗಿ ತೆಗೆದು ಮರಿಗಳನ್ನೆಲ್ಲ ಕುಡಿಸಿದ್ದೀನಿ. ಇನ್ನು ಉಳಿದಿರೋದು 2 ಮರಿ. ಮೋಸ್ಟ್ಲಿ ಇದು ಆ ಮರಿಗಳ ಮೇಲೆ ಮಲ್ಕೋತಾ ಇರೋದಕ್ಕೆ ಏನಾದ್ರು ಸತ್ತೋಗ್ತಿದೆ ಅಂತೇಳಿ ಇರೋ 2 ಮರಿನ ಹಾಲು ಕುಡಿಸ್ಬೇಕಾದ್ರೆ ಮಾತ್ರ ಹತ್ರ ಬಿಟ್ಟು ಮಿಗ್ದಂಗೆಲ್ಲ ಬಾಕ್ಸಲ್ಲಿ ವಾಮ್ ಲೈಟ್ ಹಾಕಿ ಸಪ್ರೇಟಾಗಿ ಇಡ್ತಾ ಇದ್ದೆ. ಸೊ ಆವತ್ತು ಜಾನ್ 4th ಅನ್ಕೋತೀನಿ. ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಇನ್ನೂ 1 ಮರಿ ಹೋಗ್ಬಿಟ್ಟಿತ್ತು. ಇನ್ನು ಉಳಿದಿರೋದು 1 ಮರಿ. ನೈರಾ ಮನೆಯೆಲ್ಲ ಹುಡುಕ್ತಾ ಇದ್ದಾಳೆ ಮರಿಗಳೆಲ್ಲಿದೆ ಏನು ಅಂತ. ನಾನು ಬಾಕ್ಸಲ್ಲಿ ತೆಗೆದು ಸಪ್ರೇಟಾಗಿ ಇಡ್ತಿದ್ನಲ್ಲ, ನಾನೇನೋ ಎತ್ತಿಟ್ಟಿದ್ದೀನಿ ಅಂತೇಳಿ ನಾನು ಹಿಂದೆನೇ ಬರೋದು, ಈ ಥರ ಎಲ್ಲ ಮಾಡ್ತಾ ಇತ್ತು. ಸರಿ, ಆ ಒಂದನ್ನಾದರೂ ನಾವು ಹೆಂಗಾದ್ರೂ ಮಾಡಿ ಉಳಿಸ್ಕೋಬೇಕಂತೇಳಿ ನನ್ನ ಎದೆ ಮೇಲೆ ಬೆಚ್ಚಗಿರ್ಲಿ ಅಂತ ಶರ್ಟ್ ಒಳಗಡೆ ಎದೆ ಮೇಲೆ ಇಟ್ಕೊಂಡು ಮುಖ ಇಲ್ಲಿ ಆಚೆ ಬರೋ ಥರ ಮಲಗಿಸ್ಕೊಂಡು ಅದಕ್ಕೆ ಹಾಲು ಕುಡಿಸ್ಕೊಂಡಿದ್ದೆ. ಆವತ್ತು ಸಾಯಂಕಾಲ ಆಗೋಷ್ಟರಲ್ಲಿ ಅದು ಹಾಲು ಕುಡಿಯೋದನ್ನ ನಿಲ್ಲಿಸೇ ಬಿಡ್ತು. ಸೊ ನನಗೆ ಗೊತ್ತಾಯಿತು ಇದೂ ಉಳಿಯೋದಿಲ್ಲ ಅಂತೇಳಿ. ಆ್ಯಸ್ ಇಟ್ ಈಸ್ ಅದೂ ಸತ್ತೋಯ್ತು. ಸೊ 6 ಮರಿನೂ ಸತ್ತೋಯ್ತು. ನನಗೆ ಒಂದು ಕಡೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಏನಕ್ಕಪ್ಪ ಅಂತಂದರೆ ಈ ನೈರಾ ಮನೆಯೆಲ್ಲ ಹುಡುಕ್ಲಾಡ್ತಾ ಇರೋದು, ಅದು ಕಣ್ಣಲ್ಲಿ ಲಿಟ್ರಲ್ಲಿ ನೀರು ಹಾಕೋತಾ ಇದೆ. ಅದು ನಂಗೆ ನೋಡಿ ನಂಗೆ ತಡಿಯೋಕ್ಕಾಗದೆ ನಾನು ಹತ್ಕೊಂಡು ಕೂತ್ಕೊಂಡಿದ್ದೆ. ಸೊ ಮನೇಲೆಲ್ಲ ಧೈರ್ಯ ಹೇಳಿದ್ರು, ಆಗಿದ್ದಾಯ್ತು ಬಿಟ್ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ, ನೈರನ್ ಚೆನ್ನಾಗಿ ನೋಡ್ಕೊ ಹಾಗೆ ಹೀಗೆ ಅಂತ. ಅದು ಆ ಇನ್ಸಿಡೆಂಟ್ ಆದಮೇಲೆ ನೈರಾ ಯಾವ ರೇಂಜ್ಗೆ ನನ್ನ ಹತ್ರ ಬಂದು ಮಲಗ್ತಿತ್ತು ಅಂತಂದರೆ, ಲಿಟ್ರಲಿ ನನ್ನ ಮುಖ ಹತ್ರ ಬಂದು ಮುಖ ಇಟ್ಕೊಂಡು ಆ ಬ್ರೀತಲ್ಲಿ ನನಗೆ ಗೊತ್ತಾಗ್ತದೆ ಅದಕ್ಕೂ ನೋವು ಎಷ್ಟು ಆಗ್ತಾಯಿದೆ ಅಂತೇಳಿ. ಸೊ ಆವಾಗ ಒಂದು ಐಡಿಯಾ ಬಂತು, ಓಕೆ ಯಾವುದಾದ್ರು ಒಂದು ಮರಿನ ತಂದು ಅದ್ರ ಜೊತೆಗೆ ಬಿಟ್ಬಿಡೋಣ, ಅದ್ರದ್ದೇ ಮರಿ ಅಂದ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡಿರ್ಲಿ, ಸ್ವಲ್ಪ ಇದನ್ನೆಲ್ಲ ಮರಿಲಿ ಅಂತೇಳಿ ಅವನ್ನ ರಾಕಿ ಅಂದ್ಬಿಟ್ಟು ಒಂದು ಚಿಕ್ಕ ಮರಿನ ತಂದೆ. ಆವತ್ತು ಸ್ಟಾರ್ಟಿಂಗಲ್ಲಿ ನೇರ ತುಂಬ ಎಕ್ಸೈಟ್ ಆಗಿದ್ಲು, ಆ ಬಾಕ್ಸಲ್ಲಿ ನಂದೇ ಮರಿ ಇರುತ್ತೇನಾ ಅಂತ. ಬೇರೆ ಮರಿ ನೋಡಿ ಅದು ಹತ್ರನೂ ಹೋಗಲಿಲ್ಲ, ಹತ್ರನೂ ಸೇರಿಸ್ಲಿಲ್ಲ. ಅದು ಹತ್ರ ಬಂದಂಗೆಲ್ಲ ಇದು ದೂರ ಹೋಗ್ಬಿಡ್ತಿತ್ತು, ಕಚ್ಚೋದು ಮಾಡ್ತಿತ್ತು. ಅದಾದ್ಮೇಲೆ ಹೆಂಗೋ 1 ತಿಂಗಳಾಗೋಷ್ಟರಲ್ಲಿ ಅವರಿಬ್ರು ಕ್ಲೋಸ್ ಆದ್ರು, ಜೊತೆಲಿ ಆಟ ಆಡ್ಕೊಂಡಿರೋದಕ್ಕೆ ಶುರು ಮಾಡಿದ್ರು. ನಮಗೂ ಒಂಥರ ಖುಷಿ ಆಯ್ತು, ಬಿಡಪ್ಪ ಅವರಿಬ್ರು ಚೆನ್ನಾಗಿ ಆಟ ಆಡ್ಕೊಂಡಿರ್ಲಿ ಅಂತ. ಅಲ್ಲಿಂದ ರಾಕಿ ಬಂದಾದ್ಮೇಲೆ ನೈರಾ ಸ್ವಲ್ಪ ವೀಕ್ ಆಗೋ ಥರ ಫೀಲ್ ಆಗ್ತಾ ಬಂತು. ನಾವು ಮೋಸ್ಟ್ಲಿ ಈ ಪ್ರೆಗ್ನೆನ್ಸಿ ಆದಮೇಲೆ ಹೀಗೇನೇನೋ ವೀಕ್ ಆಗುತ್ತೇನೋ, ನಾನು ಬ್ರೀಡರ್ಗೆ ಫೋನ್ ಮಾಡಿದಾಗೂ ಅವರೇ ಆಗಿ ಹೇಳ್ತಾ ಇದೆಯೇನೋ ಅಂತೇಳಿ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಬರ್ತಾ ಯಾವ ರೇಂಜ್ಗೆ ಅಂತಂದರೆ, ಯಾವಾಗಲೂ ನನ್ನ ವೆಲ್ಕಮ್ ಮಾಡೋದಕ್ಕೆ ಓಡೋಡ್ ಬರೋಳು, ಫುಟ್ಬಾಲ್ ಆಡೋದಕ್ಕೆ ಮಿಸ್ಸೇ ಮಾಡ್ತಾ ಇರಲಿಲ್ಲ. ಫುಟ್ಬಾಲ್ ಆಡೋದು ನಿಲ್ಲಿಸ್ಬಿಟ್ಲು. ಸೊ ನನಗೆ ಇದೇನೋ ಸ್ವಲ್ಪ ಚೇಂಜಸ್ ಅನ್ನಿಸ್ತಿದೆಯಲ್ಲ ಅಂತೇಳಿ ಡಾಕ್ಟರ್ ಹತ್ರ ಕರ್ಕೊಂಡೋದೆ. ಹೋದರೆ ಅವರು ಚೆಕ್ ಮಾಡಿಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು. ಇದು ಏನು ಡಿಹೈಡ್ರೇಷನ್ ಆಗಿದೆ, ಬೇಸಿಗೆ ಕಾಲದಲ್ಲಿ ಇದು ಮಾಮೂಲಿ, ನಾವು ಒಂದಷ್ಟು ಸಿರಪ್ಪು ಇದೆಲ್ಲ ಕೊಡ್ತೀನಿ, ಅದನ್ನು ಇದು ಮಾಡಿಸಿ ಅಂತೇಳಿ ಒಂದು 5-6 ಸಾವಿರ ಬಿಲ್ ಹಾಕಿದ್ರು. ಸರಿ ಅಂತ ತೊಗೊಂಡ್ಬಂದು ಮಾಡ್ತಾನೆ ಇದ್ದೆ. ಸೊ ಆ ಟೈಮಲ್ಲಿ ನಾನು ಕಾಶಿಗೆ ಹೋಗಬೇಕಾಯಿತು. ಹೋಗಿ ಬರೋ ಅಷ್ಟರಲ್ಲಿ ಫುಲ್ ವೀಕ್ ಆಗಿಬಿಟ್ಟಿತ್ತು. ಯಾವ ರೇಂಜ್ಗೆ ಅಂತಂದರೆ 1 ಟೈಮ್ ಊಟ ಕೂಡ ಮಾಡ್ತಾ ಇರಲಿಲ್ಲ. ಸೊ ನಾನು ಇದೇನಪ್ಪ ಇದು ಯಾಕೋ ತುಂಬ ಇದಾಗ್ತಾ ಇದೆ ಅಂತೇಳಿ ಅದೇ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಹೋದಾಗ ಮತ್ತೆ ಅದೇ ಚೆಕ್ ಮಾಡಿಬಿಟ್ಟು, ಏನಿಲ್ಲ ಸರ್ ಎಲ್ಲ ನಾರ್ಮಲ್ ಇದೆ, ನೀವು ಡ್ರಾಪ್ಸ್ ಹಾಕ್ತೀನಿ ಸರಿ ಹೋಗ್ತಾಳೆ ಅಂತ ಅಂದರು. ಸರಿ ಡ್ರಾಪ್ಸ್ ಹಾಕ್ಕೊಂಬಂದ್ವಿ. ಊಟ ಫುಲ್ ನಿಲ್ಸೇ ಬಿಟ್ಲು. ನೀರು ಕುಡಿಯೋದಕ್ಕೆ ಅಂತ ಒಂದು ಬಟ್ಟೆ ಇಟ್ಟಿರ್ತೀವಿ, ಅದಕ್ಕೆ ಅದ್ರ ಹತ್ರ ಹೋಗ್ತಾಳೆ, ಅವಳಿಗೆ ಬಗ್ಗಿ ನೀರು ಕುಡಿಯೋದಕ್ಕೂ ಶಕ್ತಿ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಸರಿ ಇಮಿಡಿಯೇಟ್ ತಗೊಂಡು ನಾನು ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಅಲ್ಲೋದ್ರೆ ಅವರು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು, ಸರ್ ಇದಕ್ಕೆ ಕಿಡ್ನಿ ಲಾಸ್ಟ್ ಸ್ಟೇಜಲ್ಲಿದೆ ಅಂತಂದು. ನನಗೆ ಶಾಕ್ ಆಗೋಯ್ತು. ಅಲ್ಲ ಸರ್, ನಾನು ಬಿಫೋರ್ 2 ದಿನದಿಂದ ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀನಿ, ಅವ್ರು ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ, ಹೋದಾಗ್ಲೆಲ್ಲ ಡ್ರಾಪ್ಸ್ ಹಾಕಿ ಕಳಿಸ್ತಾ ಇದ್ದಾರೆ ಅಂತಂದೆ. ಇಲ್ಲ ಬೇಕಾದ್ರೆ ನೋಡಿ ಸರ್ ಅಂತಂದ್ಬಿಟ್ಟು ಸ್ಕ್ಯಾನ್ ಮಾಡಿ ತೋರಿಸಿದ್ರು. ಅಲ್ಲಿ ನೋಡಿದ್ರೆ ಕಿಡ್ನಿ 2 ಫುಲ್ಲು ಇದಾಗ್ಬಿಟ್ಟಿತ್ತು. ಡಾಕ್ಟ್ರನ್ನ ಕೇಳಿದ್ದಕ್ಕೆ ಇದು ಬೈ ಬರ್ತ್ ಜೆನೆಟಿಕಲ್ ಡಿಸಾರ್ಡರ್ ಸರ್, ಇದು ಈ ಬ್ರೀಡರ್ಗಳು ತುಂಬ ಫಾಸ್ಟಾಗಿ ಬ್ರೀಡ್ ಮಾಡಿಸಿರೋದ್ರಿಂದ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂತ. ಸರಿ ನಾನು ಇಮಿಡಿಯೇಟು ಬ್ರೀಡರ್ಗೆ ಫೋನ್ ಮಾಡಿದೆ.
ಏನಪ್ಪ ಹಿಂಗೆ ಹೇಳ್ತಿದ್ದಾರೆ ಬೈ ಬರ್ತು ಮರಿಗೆ ಪ್ರಾಬ್ಲಮ್ಮು ಅಂತ ಅಂತಾರೆ. ಅವ್ರ ಡಾಕ್ಟರ್ ಯಾರೋ ಸರಿ ಇಲ್ಲ, ಸುಮ್ಮನೆ ಹೇಳ್ತಾರೆ, ನಾನು ಬೇರೆ ಡಾಕ್ಟರ್ ಹತ್ರ ಹೇಳ್ತೀನಿ, ಅಲ್ಲೋಗು ಸರ್ ಮಾಡಿಬಿಡ್ತಾರೆ ಅಂತ. ಸರಿ ಇಮ್ಡಿಯೇಟ್ ಅಲ್ಲಿಂದ ತಗೊಂಡು ಅವ್ರು ಹೇಳಿದ್ದ ಹಾಸ್ಪಿಟ್ಲಿಗೆ ಹೋದ್ರೆ ಅವರು ಸೇಮ್ ಅಲ್ಲೂ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿ ಸೇಮ್ ಅದೇ ರೀಸನ್ ಹೇಳಿ ಅಲ್ಲೂ ಡ್ರಿಪ್ಸ್ ಹಾಕಿ ಅದು ನೀರು ಕೂಡ ಒಳಗಡೆ ಹೋಗ್ತಾ ಇಲ್ಲ ಅದಕ್ಕೆ. ಆ ಟೈಮಲ್ಲಿ 1800 ರೂಪಾಯಿದು ಒಂದು ಫುಡ್ಡು, 2600 ರೂಪಾಯಿದು ಸಿರಪ್ ಕೊಟ್ಟಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಅದ್ರಲ್ಲಿ ಒಂದು ಡ್ರಾಪ್ ಕೂಡ ಅದ್ರ ಬಾಯೊಳಗೆ ಹೋಗ್ಲಿಲ್ಲ. ಆಯ್ತಾ, ಇವರು ಡಾಕ್ಟರ್ಗಳು ಎಷ್ಟು ಸುಲಿಗೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಸರಿ ಹೋಗ್ಲಿ, ನನಗೇನು ಅವ್ರ ಹತ್ರ ಲಿಟ್ರಲಿ ಬೇಡ್ಕೊಂಡ್ಬಿಟ್ಟಿದೀನಿ, ಸರ್ ಹಿಂಗಾದ್ರೂ ಮಾಡಿ ಉಳಿಸ್ಕೊಡಿ ಸರ್ ಅಂತಂದ್ರೆ, ಈ ತರ ಕೇಸ್ ನಾನು ತುಂಬಾ ಅಟೆಂಡ್ ಮಾಡಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಅದಾದ ನೆಕ್ಸ್ಟ್ ಡೇ ಅದ್ರ ಕೈಲಿ ನಿಂತ್ಕೊಳ್ಳೋದು ಕೂಡ ಆಗ್ತಾ ಇಲ್ಲ. ನನ್ಗೆ ಯಾಕೋ ತುಂಬಾನೇ ಇದಾಯ್ತು ಅಂತೇಳಿ ನಾನು ಮತ್ತೆ ಹಳೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದೆ. ಅವರು ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ಸರ್ ಆಗೋದಿಲ್ಲ, ಮರ್ಸಿ ಕೀಲ್ ಮಾಡಂಗಿದೆ, ಮಾಡಿಸ್ಕೊಂಬಿಡಿ ಅಂತಂದ್ರು. ನಾನು ಇಮ್ಡಿಯೇಟ್ ಆಗಿ ಅದು ಬದುಕಿರೋ ಕೊನೆ ಸೆಕೆಂಡ್ವರೆಗೂ ಅದು ನನ್ನ ಜೊತೆನೇ ಇರಬೇಕು. ಅದಕ್ಕೆ ಏನು ಮಾಡ್ಬೇಕು ಹೇಳಿ ಅಂತಂದ್ರೆ, ಬೆಳಗ್ಗೆ ಸಾಯಂಕಾಲ ಡ್ರಾಪ್ಸ್ ಹಾಕೊಂಡು ಹೋಗಿ ಸರ್ ಅಷ್ಟೇ, ಅದಕ್ಕಿಂತ ಏನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು. ಸರಿ ಇನ್ನೇನು ಮಾಡೋದು ಅಂತೇಳಿ ಆಲ್ಮೋಸ್ಟ್ ಒಂದು 2 days ಬೆಳಗ್ಗೆ ಸಾಯಂಕಾಲ ನಾನು ಡ್ರಾಪ್ಸ್ ಹಾಕ್ಸ್ಕೊಂಬಂದೆ. ಅವತ್ತು ಮಾರ್ಚ್ 10ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಹೋಗಿ ಡ್ರಾಪ್ಸ್ ಹಾಕ್ಕೊಂಡು ತನ್ನ ಮನೇಲಿ ಬಿಟ್ಟು ನಾನು ಆಫೀಸ್ಗೆ ಹೋಗಿದ್ದೆ. ಮನೆಯಿಂದ ಫೋನ್ ಬಂತು, ನೈರಾ ತುಂಬ ಜೋರಾಗಿ ಉಸಿರಾಡ್ತಾ ಇದ್ದಾನೆ, ಬಾ ಬೇಗ ಅಂತ. ನಾನು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಒಂದು 1/2 hour 45 minutes ಲೇಟ್ ಆಯಿತು ಬರೋಷ್ಟೊಳಗೆ. ಬರೋವರೆಗೂ ಕಷ್ಟಪಟ್ಟು ಉಸಿರಾಡ್ಕೊಂಡಿದ್ದು ನೈರಾ ಅದ್ರದ್ದೊಂದು ರೆಗ್ಯುಲರ್ ಪ್ಲೇಸ್ ಇದೆ. ಆ ಪ್ಲೇಸ್ಗೆ ಅದರದ್ದು ಬೆಡ್ ಸಮೇತ ತಗೊಂಡೋಗಿ ಇಟ್ಕೊಂಡು ಕೂತಿದ್ದೀನಿ. 5 ನಿಮಿಷ ನನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಅದು ಕೊನೆ ಉಸಿರು ಎಳಿತಲ್ಲ, ಆ ಸಿಚುವೇಶನ್ ಅಲ್ಲಿ ನನ್ಗೆ ಹೆಂಗ್ ರಿಯಾಕ್ಟ್ ಆಗ್ಬೇಕು ಅನ್ನೋದು ಕೂಡ ನನ್ಗೆ ಗೊತ್ತಾಗ್ಲಿಲ್ಲ. ಜೋರಾಗಿ ಗೋಳಾಡ್ಬಿಟ್ಟಿದೀನಿ, ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಹತ್ಬಿಟ್ಟಿದೀನಿ. ನಾನು ಯಾವತ್ತೂ ನನ್ನ ಲೈಫಲ್ಲಿ ಹತ್ತಿದ್ದೇ ಇಲ್ಲ. ನಮ್ಮ ಮನೆಯವರೇ ಅದನ್ನ ನೋಡಿ ಗಾಬರಿ ಆಗೋದು. ಸೊ ಆ ರೇಂಜ್ಗೆ ಹತ್ಬಿಟ್ಟಿದೀನಿ. ಇನ್ನ ಏನು ಮಾಡಕ್ ಆಗೋದಿಲ್ಲ ಅಂತೇಳಿ ಅದನ್ನ ನಾನೇ ಪೂಜೆ ಗೀಜೆ ಎಲ್ಲ ಮಾಡಿ ಗುಣಿ ಹೊಡೆದು ಅದನ್ನ ಕ್ಲೋಸ್ ಮಾಡಿ ಬಂದೆ. ಅದಾದ್ಮೇಲೆ 3ನೇ ದಿನ ನೈರಾ ಏನೇನು ಇಷ್ಟ ಇದೆಯೋ ಆ ತಿಂಡಿ ತಿನಿಸುಗಳು, ಅಡುಗೆಗಳು, ಬಲೂನ್ ಸಮೇತ ಇದ್ರ ಹತ್ರ ಇಟ್ಟು ನಾನು ಪೂಜೆ ಮಾಡಿದೆ. ನೀವು ನಂಬಲ್ಲ, ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಬೆಡ್ ಮೇಲೆ ಹಿಂಗ್ ಕಣ್ಣು ಮುಚ್ಚಿದ್ರೆ ಸಾಕು ನೈರಾ ನೆನಪಾಗಳು. 3 days ನಾನು ಓಡಾಡ್ಕೊಂಡು ಕಾಲ ಕಳೆದಿದ್ದೀನಿ. ಆ ರೇಂಜ್ಗೆ ನನಗೆ ಕಷ್ಟ ಆಗೋಯ್ತು ಆ 3 days. ಅದಾದ್ಮೇಲೆ 4th day ನನ್ನ ಮೈಂಡ್ಗೆ ಒಂದು ಗಿಲ್ಟ್ ಕಾಡೋದಕ್ಕೆ ಶುರುವಾಯಿತು. ಆ ಗಿಲ್ಟ್ ಏನಪ್ಪ ಅಂತಂದ್ರೆ, ನೈರಾ ನನ್ನ ರೂಮಲ್ಲೇನೆ ಬೆಡ್ ಕೆಳಗೆ ಮಲ್ಗೋಳು. ಅವಳಿಗೆ 2 ಗಂಟೆ ರಿಸರ್ಚ್ಗೆ ಅರ್ಜೆಂಟ್ ಆದ್ರೂ ನಾನು ಎಬ್ಸಿ ಹೊರಗಡೆ ಹೋಗಿ ಸುಸು ಮಾಡಿ ಬಂದು ಮತ್ತೆ ಬೆಡ್ ಕೆಳಗಡೆ ಮಲ್ಗೋಳು. ಇನ್ನೇನು ಅವಳು ಸತ್ತೋಗ್ತಾಳೆ ಅನ್ನೋ 1 ತಿಂಗಳ ಹಿಂದೆಯಿಂದ ಬೆಡ್ ಮೇಲೆ ಬಂದು ಮಲ್ಗೋಳು. ನಾನು ಇದ್ಯಾವುದು ಹೊಸ ರೂಢಿ ಮಾಡ್ಕೊಂಡಿದ್ಯಾ ಅಂತೇಳಿ ತುಂಬಾ ಸತಿ ಇರಿಟೇಟ್ ಆದಾಗೆಲ್ಲ 1-2-3 ಸತಿ ಒಡೆದು ಕೆಳಗಡೆ ಇಳಿಸ್ಬಿಟ್ಟಿದೀನಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅವಳಿಗೆ ಪಾಪ ಅದು ಏನ್ ನೋವಿತ್ತೋ ಏನೋ, ಅದ್ ಬಂದ ಮೇಲೆ ಮಲಗಿರೋಳನ್ನ ಒಡೆದ್ ಕೆಳಗಡೆ ಇಳಿಸಿದ್ದೀನಲ್ಲ, ಅದ್ ನೆನೆಸ್ಕೊಂಡ್ರೆ. ಅದಾದ್ಮೇಲೆ ಇನ್ನೂ ಕಾಡೋದೇನಪ್ಪಾ ಅಂತಂದ್ರೆ, ಅವಳು ಯಾವಾಗ್ಲೂ ನನ್ನ ಬಾಗ್ಲು ಬರೋಷ್ಟೊಳಗಡೆ ಬಂದು ನನ್ನ ವೆಲ್ಕಮ್ ಮಾಡೋಳಲ್ಲ. ಕೊನೆ ಡೇಸ್ ಅಲ್ಲಿ ಅವಳಿಗೆ ಇಳಿದ್ ಬರೋದಕ್ಕೂ ಆಗ್ತಾ ಇರ್ಲಿಲ್ಲ. ಆ ಸೋಫಾ ಮೇಲೆ ತಲೆನಿಟ್ಟು ಹಿಂಗ ನನ್ನ ಒಳಗಡೆ ಬಂದಾಗ ನನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ಲಲ್ಲ. ಇಟ್ಸ್ ಹೆಂಗಿದೆ ಅಂತಂದ್ರೆ, ಅವಳ ಮೈಂಡಲ್ಲಿ ಏನ್ ರನ್ ಆಗ್ತಿದೆ ಅಂತಂದ್ರೆ, ನನ್ನ ಓನರ್ ಬಂದಾಗ್ಲೆಲ್ಲ ನಾನು ಹೋಗಿ ವೆಲ್ಕಮ್ ಮಾಡ್ತಿದ್ದೆ, ನನ್ಗೆ ಇಳ್ದೋಗೋದಕ್ಕೂ ನನ್ಗೆ ಇವಾಗ ಶಕ್ತಿ ಇಲ್ವಲ್ಲ ಅನ್ನೋ ಅಪ್ಪೇನ್ ಅವಳ ಕಣ್ಣಲ್ಲಿ ನನ್ಗೆ ಇವಾಗ ನೆನೆಸ್ಕೊಂಡ್ರೆ ಇವಾಗ್ಲೂ ನನ್ಗೆ ತಡ್ಕೊಳಕ್ ಆಗೋದಿಲ್ಲ. ಅಷ್ಟೊಂದು ಗಿಲ್ಟ್ ಕಾಡ್ತಿದೆ ಅಂತ ಮರಿನ ನಾನು ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ವಲ್ಲ ಅಂತ. ಸೊ ಫೈನಲ್ ಆಗಿ ಅವಳ ನೆನಪನ್ನ ನಾನು ಯಾವಾಗ್ಲೂ ಇರ್ಬೇಕು ನನ್ನ ಜೊತೆ ಅಂತೇಳಿ ಅವಳಿಗೆ ಗೋರಿ ಕೂಡ ಕಟ್ಟಿಸ್ದೆ. ಸೊ ಇಲ್ಲಿ ಇನ್ನೂ ಒಂದು ವಿಷಯ ಹೇಳ್ಬೇಕೇನಂತಂದ್ರೆ,
ಈ ರಾಕಿ ಏನಿದಾನೆ ಇವನ್ನ ನೈರಾ ಒಬ್ಳೇ ಇದ್ದಾಳೆ ಅಂತ ಅವನ ಜೊತೆಗೆ ತಂದು ನಾನು ಬಿಟ್ರೆ, ನೈರಾ ಕೊನೆಗೆ ಅದೇ ರಾಕಿನ ನಾನು ಒಬ್ನಾಗ್ಬಿಡ್ತೀನಿ ಅಂತೇಳಿ ನನ್ನ ಜೊತೆ ಬಿಟ್ಟು ಹೋದ್ಲೇನೋ ಅನ್ನೋ ಒಂದು ಫೀಲ್ ಬರ್ತಿದೆ. ಎಲ್ಲ ತುಂಬಾ ಕಷ್ಟ, ತುಂಬಾ ದಿನದವರೆಗೂ ಇದು ಕಾಡುತ್ತೆ. ಇಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಆ ನೇರ ಕಳ್ಕೊಂಡಿರೋ ನೋವನ್ನ ಈ ರಾಕಿ ಜೊತೆ ನಾನು ಖಂಡಿತ ಮರಿತೀನಿ ಅಂತ ಹೇಳ್ತಾ ನಮಸ್ಕಾರ.